ಒಂದು ದಿವಸನೂ ಫೋನ್ ಇಲ್ದಿರ ಇರ್ತಾ ಇರಲಿಲ್ಲ. ತುಂಬ ಸ್ಟ್ರಗಲ್ ಮಾಡಿದ್ಲು ಅವಳು, ವಿಪರೀತ ಸ್ಟ್ರಗಲ್ ಮಾಡಿದ್ಲು 2 ವರ್ಷದಿಂದ ಬದುಕಬೇಕು ಅಂತ. ಬಟ್ ದೇವ್ರಿಚ್ಛೆ ತುಂಬಾ. ಇನ್ನೇನು ಮೊನ್ನೆನೂ ಪಾಪ ಫೋನ್ ಮಾಡಿ ತಡೆಯೋಕ್ಕಾಗ್ತಾ ಇಲ್ಲ ಅಂತ ತುಂಬ ಹೇಳ್ಕೊಂಡ್ಲು. ಒಂದು ಹಾಡು ಹೇಳು ಅಂತನೂ ಅಂದ್ಲು, ಹಾಡಿದೆ. ಏನು ಇದು ಯಾವ್ದು ನಮ್ಮ ಕೈಲಿ ಇಲ್ವಲ್ಲ. ಸೊ ಅವಳಿಗೆ ಒಳ್ಳೆ ಸದ್ಗತಿ ದೊರೀಲಿ ಅಷ್ಟೇ ಕೇಳೋದು. ಇನ್ನೇನು ಹೇಳೋಕ್ಕಿಷ್ಟ. ಈಗ ಬೆಡ್ನಲ್ಲಿ ಅಂದರೆ ಇನ್ನೇನು ಹಾಸ್ಪಿಟ್ಲಿಗೆ ಹೋಗಿ ಅಂದರೆ ಹಿಂದಿನ ದಿವಸ ನಾವಿಬ್ಬರು ದಿನ ಫೋನ್ ಮಾಡ್ತೀವಿ. ಒಂದು 8 ಗಂಟೆಯಿಂದ ಎವ್ರಿಡೇ ನನ್ನ ಒಡನಾಟ ಇದ್ದೇ ಇದೆ ಅವ್ರ ಜೊತೆ. ಸೊ ತುಂಬ ಧೈರ್ಯ ಹೇಳ್ತಿದ್ದೆ. ಏನೇ ಧೈರ್ಯ ಹೇಳಿದ್ರು ನೋವು ಅನುಭವಿಸೋರು ಅವರೇ ಅಲ್ವಾ. ಹೌದು, ತುಂಬ. ಅವರಂತೂ ಪಾಪ ತುಂಬಾ ಎಷ್ಟೋ ಧೈರ್ಯ ಹೇಳ್ತಿದ್ವಿ. ಬಟ್ ಪೇಯ್ನ್ ಅನ್ನೋದು ಯಾರೂ ತಡೆಯೋಕ್ಕಾಗಲ್ಲಲ್ಲ. ಅದು ಭಾಳ ಹಿಂಸೆ ಕೊಡ್ತದು. ಇಲ್ಲ, ಬಂದಮೇಲೂ ತುಂಬ ಲೈವ್ಲಿಯಾಗೇ ಇದ್ಲು ಅವಳು. ಯಾರ ಹತ್ರನೂ ಏನೂ ಹೇಳ್ಕೊತಿರ್ಲಿಲ್ಲ. ಒಂಥರ ಚಾಲೆಂಜಿಂಗಾಗಿ ತೊಗೊಂಡಿದ್ಲು ಇದನ್ನು. ಒಂದು ಇನ್ನೂ ಇರಬೇಕಿತ್ತು, ಏನು ಮಾಡೋದು. ಯಾವುದು ಕೆಲವೆಲ್ಲ ಬಿಯಾಂಡ್ ಅವಳ ಥರ ಯಾರೂ ಬರಲ್ಲ ಬಿಡಿ. ಅಂದರೆ ಆ ಒಂದು ಇದು ನಾವು ಸುಮಾರು ಪ್ರಾಜೆಕ್ಟ್ಸ್ ಮಾಡಿದ್ದೀವಿ ಒಟ್ಟೊಟ್ಟಿಗೆ, ಸಿಂಗಿಂಗ್ ಜೊತೆ ಅವಳು ಕಂಪೇರಿಂಗು, ನಾನು ಹಾಡೋದು ಎಲ್ಲ. ತುಂಬ ಒಳ್ಳೆ ಫ್ರೆಂಡ್ನ ಮಿಸ್ ಮಾಡಿಕೊಂಡೆ, ಅಷ್ಟು ಮಾತ್ರ ಹೇಳಬೇಕು ಅಷ್ಟೇ.